ಎಲ್ಲರಿಗೂ నమస్ಕಾರ. మీ అందరికీ నమస్కారము. తెలుగులో మాట్లాడాల. ಆತ್ಮೀಯ ಬಂಧುಗಳೇ, ಇವತ್ತು ಪಾವಗಡದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಐತಿಹಾಸಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಇವತ್ತು ನಮ್ಮೊಂದಿಗೆ ಇರತಕ್ಕಂತ ರಾಜ್ಯದ ಬಡವರಿಗೆ, ಶೋಷಿತರಿಗೆ, ನೊಂದವರಿಗೆ, ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಜನಾಂಗ, ಹಿಂದುಳಿದ ಸಮುದಾಯಗಳು, ಅಲ್ಪಸಂಖ್ಯಾತರು, ಬೇರೆ ಬೇರೆ ಸಮುದಾಯದಲ್ಲಿರ್ತಕ್ಕಂಥ ಬಡವರಿಗೆ 2013ರಿಂದ ಇಲ್ಲಿಯವರೆಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಆ ಬಡವರನ್ನ ಸಮಾಜದ ಮುಖ್ಯ ವಾಹಿನಿಗೆ ತರೋದಕ್ಕೆ ಪ್ರಯತ್ನ ಮಾಡಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಯಶಸ್ಸಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಘನತೆವೆತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಅವರ ಇಲಾಖೆಯಿಂದ 3 ಹಾಸ್ಟೆಲ್ಗಳನ್ನು ಕಟ್ಟಿರ್ತಕ್ಕಂಥದ್ದನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರೇ, ಈ ಕಾರ್ಯಕ್ರಮವನ್ನು ಅವರ ಇಲಾಖೆಯಿಂದ ಯಶಸ್ಸಾಗಿ ಕಾರ್ಯಗತ ಮಾಡಿ ಇವತ್ತು ಈ ಉದ್ಘಾಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದ ಹಾಗೂ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನದ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರೇ, ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮೆಲ್ಲರಿಗೂ ಕೂಡ ಇವತ್ತು ಗೌರವದಿಂದ, ಪ್ರೀತಿಯಿಂದ ಇಲ್ಲಿಗೆ ಬರಮಾಡಿಕೊಂಡಿರ್ತಕ್ಕಂಥ ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಜಿಲ್ಲೆಯ ಹಾಲು ಉತ್ಪಾದಕ ಸಹಕಾರ ಒಕ್ಕೂಟಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಎಚ್ ವಿ ವೆಂಕಟೇಶ್ ಅವರೇ, ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿ ಮತ್ತು ಮಾಜಿ ಸಚಿವರು, ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಜ್ಯದ ವಿಶೇಷ ಪ್ರತಿನಿಧಿಯಾಗಿ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಮಾನ್ಯ ಜಯಚಂದ್ರ ಅವರೇ, ಈಗ ತಾನೇ ನಿರ್ಗಮಿಸಿದಂಥ ಸಂಸದರಾದ ಕಾರಜೋಳ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರುಗಳಾಗಿರ್ತಕ್ಕಂಥ ಮಾನ್ಯ ರಾಜೇಂದ್ರ ಅವರೇ, ಮಾನ್ಯ ಶ್ರೀನಿವಾಸ್ ಅವರೇ, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ರಘುಮೂರ್ತಿ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ, ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭಾ ಕಲ್ಯಾಣ್ ಅವರೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಪ್ರಭು ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಅಶೋಕ್ ಅವರೇ, ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ತಾಯಂದಿರೇ, ಸಹೋದರರೇ, ಮಾಧ್ಯಮ ಸ್ನೇಹಿತರೆ, ಇಲ್ಲಿಗೆ 25 ವರ್ಷದ ಹಿಂದೆ ಸನ್ಮಾನ್ಯ ವೆಂಕಟರಮಣಪ್ಪನವರು
ಈ ಭಾಗದ ಶಾಸಕರಾಗಿ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ಭಾಗದ ಜನಸಮುದಾಯ ಕುಡಿಯುವ ನೀರಿಗೆ ಎಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತೇಳಿ ತಾನು ಮೊದಲನೇ ಬಾರಿ ಶಾಸಕನಾದಂತಹ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ವೀರೇಂದ್ರ ಪಾಟೀಲ್ ರವರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ ನಾಗಲ್ಮಡಿಕೆಯಿಂದ ಪಾವಗಡ ಪಟ್ಟಣಕ್ಕೆ ಕುಡಿಯುವ ನೀರಿನ ಯೋಜನೆಯನ್ನ ಮಂಜೂರು ಮಾಡಿ ಕೊಟ್ಟಿದ್ರು ವೀರೇಂದ್ರ ಪಾಟೀಲ್ ಸಾಹೇಬರು. ಅದು ಎಂತಹ ಸಂದರ್ಭ ಅಂತ ಹೇಳಿದ್ರೆ, ಪಾವಗಡ ತಾಲೂಕಿಗೆ ಯಾರು ಕೂಡ ಹೆಣ್ಣು ಕೊಡ್ತಾ ಇರಲಿಲ್ಲ. ಯಾರಾದ್ರೂ ಪಾವಗಡ ತಾಲೂಕಿಗೆ ಸಂಬಂಧ ಬೆಳೆಸಬೇಕು ಅಂತ ಹೇಳಿದ್ರೆ ಅವರು ಸ್ವಲ್ಪ ಹಿಂದು ಮುಂದೆ ನೋಡೋರು. ಫ್ಲೋರೈಡ್ ಕಂಟೆಂಟ್ ಎಷ್ಟು ಇತ್ತು ಅಂತ ಹೇಳಿದ್ರೆ ಆ ಹುಟ್ಟಿದ ಮಕ್ಕಳ ಮೂಳೆ ಮುರಿದೋಗುವ ಪರಿಸ್ಥಿತಿಯಲ್ಲಿ ಆಗಿದ್ದನ್ನ ನಾವೆಲ್ಲರೂ ಕಣ್ಣಿಂದ ನೋಡಿದ್ದೇವೆ. ಅನೇಕ ಸಂದರ್ಭದಲ್ಲಿ ನೋವನ್ನ ಪಟ್ಟಿದ್ದೇವೆ. ಮಾನ್ಯ ವೆಂಕಟರಮಣಪ್ಪನವರು ಅದೇ ಒಂದು ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು 2013-18 ಇದ್ದಂತಹ ಸಂದರ್ಭದಲ್ಲಿ ಒಂದು ಶಾಶ್ವತವಾದಂತಹ ಯೋಜನೆ ಪಾವಗಡಕ್ಕೆ ಮಾಡಿ ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡಿದರು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಆಯವ್ಯಯದಲ್ಲಿ ಸುಮಾರು 2,500 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡೋದರ ಜೊತೆಗೆ ಈ ಕಾರ್ಯಕ್ರಮ ಆದಷ್ಟು ಶೀಘ್ರವಾಗಿ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಸ್ನೇಹಿತರೆ, ಇವತ್ತು ಪಾವಗಡದ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿವಸ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ಸುಮಾರು 2,529 ಕೋಟಿ ರೂಪಾಯಿ ಖರ್ಚು ಮಾಡಿ 200 ಕಿಲೋಮೀಟರ್ ದೂರದಿಂದ 2,700 ಕಿಲೋಮೀಟರ್ ಪೈಪ್ ಹಾಕಿ ಇಲ್ಲಿಗೆ ಕುಡಿಯೋ ನೀರಿಗೆ ನಿಮ್ಮ ತಾಲೂಕಿಗೆ ನೀರನ್ನು ತಂದಿದ್ದಾರೆ. ಬಹುಶಃ ಪ್ರಿಯಾಂಕ್ ಖರ್ಗೆ ಅವರು ಹೇಳಬೇಕು, ಈ ದೇಶದಲ್ಲಿ ಮತ್ತೊಂದು ಇಂತಹ ಯೋಜನೆ, ಕುಡಿಯುವ ನೀರಿನ ಯೋಜನೆ 2,700 ಕಿಲೋಮೀಟರ್ ಪೈಪ್ನಲ್ಲಿ ತಂದಿರೋದು ಬಹುಶಃ ಇದೇ ಮೊದಲು ಅಂತ ಹೇಳಿ ನಾನಾದ್ರೂ ಕೂಡ ಹೇಳೋದಕ್ಕೆ ಬಯಸ್ತೇನೆ. ತಾವು ಯೋಚನೆ ಮಾಡಬೇಕು, ಪಾವಗಡದ ಜನ, ನಮ್ಮ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಯಾವ ರೀತಿಯಲ್ಲಿ ಜನಪರವಾದ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನ ತಾವು ಯೋಚನೆ ಮಾಡಬೇಕು. 6 ತಾಲೂಕುಗಳಿಗೆ 2 ಪಟ್ಟಣಗಳಿಗೆ ಸುಮಾರು 1,138 ಹಳ್ಳಿಗಳಿಗೆ ಇವತ್ತು ಈ ಯೋಜನೆಯಿಂದ ಕುಡಿಯುವ ನೀರು ಸರಬರಾಜಾಗುತ್ತೆ. ಅದೆಲ್ಲ ಶುದ್ಧೀಕರಣ ಮಾಡಿ ಆ ಕುಡಿಯುವ ನೀರನ್ನು ಇಲ್ಲಿಗೆ ತೆಗೆದುಕೊಂಡು ಬರ್ತಾರೆ. ಈಗ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿ ಆ ನೀರನ್ನು ಕುಡಿದು ತೋರಿಸಿದ್ರು ಎಲ್ಲರಿಗೂ ಕೂಡ ಇದು ಕುಡಿಯೋದಕ್ಕೆ ಯೋಗ್ಯ ಆಗಿದೆ ಎನ್ನುವಂಥದ್ದನ್ನ. ಇವತ್ತು ತಮಗೆ ಬಹುಶಃ ಮುಂದಿನ ದಿನಗಳಲ್ಲಿ ಏನು ಬರ ಇತ್ತು, ಕುಡಿಯುವ ನೀರಿಗೆ ಸಮಸ್ಯೆ ಇತ್ತು, ಅದೆಲ್ಲವೂ ಕೂಡ ದೂರ ಆಗುತ್ತೆ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ಕೊಳ್ತೇನೆ. ಇದಕ್ಕೆ ಮೊದಲು ಪಾವಗಡ ತಾಲೂಕನ್ನ ಇಡೀ ವಿಶ್ವದ ಭೂಪಟದಲ್ಲಿ ಬರುವಂತೆ ಮಾಡಿದ್ದು ಯಾರಪ್ಪ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿದ್ದು ಮಾನ್ಯ ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಉನ್ನತ ನಮ್ಮ ವಿದ್ಯುತ್ ಖಾತೆ ಸಚಿವರಾಗಿದ್ದಂತಹ ಸಂದರ್ಭ,
ಅದಕ್ಕೆ ಮಂಜೂರಾತಿಯನ್ನ ಕೊಟ್ಟು ಇಡೀ ವಿಶ್ವದ ಭೂಪಟದಲ್ಲಿ ಪಾವಗಡ ಕಾಣಿಸುವ ಹಾಗೆ ಮಾಡಿದ್ರು. ಇವತ್ತು ಸುಮಾರು 3,500 ಮೆಗಾವಾಟ್ ವಿದ್ಯುತ್ ಶಕ್ತಿ ಈಗಾಗಲೇ ಉತ್ಪತ್ತಿ ಆಗ್ತಾ ಇದೆ. ಇದರ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ, ಇದರ ಜೊತೆಯಲ್ಲಿ ಇನ್ನೂ 2,500 ಮೆಗಾವಾಟ್ ವಿದ್ಯುತ್ ಶಕ್ತಿಯನ್ನ ಸುಮಾರು 10,000 ಎಕರೆ ಭೂಮಿಯಲ್ಲಿ ಉತ್ಪತ್ತಿ ಮಾಡೋದಕ್ಕೆ ನಾವು ಕಾರ್ಯಕ್ರಮ ರೂಪಿಸ್ತೇವೆ ಅಂತೇಳಿ ಇವತ್ತು ಘೋಷಣೆಯನ್ನ ಮಾಡ್ತಾರೆ. ಸ್ನೇಹಿತರೆ, ನಾವು ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೋ, ಮಧ್ಯದಲ್ಲಿ ಸ್ವಲ್ಪ ದಿವಸ ಚೀನಾ ದೇಶದವರು ಅವರು ಹೆಚ್ಚು ಉತ್ಪತ್ತಿ ಮಾಡಿ ನಮ್ಮನ್ನ 2ನೇ ಸ್ಥಾನಕ್ಕೆ 3ನೇ ಸ್ಥಾನಕ್ಕೆ ಕಳಿಸಿದ್ದಾರೆ. ಆದರೆ ಇವತ್ತು ಮಾಡುವಂತ ಘೋಷಣೆ ಯಶಸ್ವಿ ಆದಾಗ ನಾವು ಸುಮಾರು 6,000 ಮೆಗಾವಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯ ಪಾವಗಡದ್ದಾಗುತ್ತೆ, ಪಾವಗಡ ಜನತೆದಾಗುತ್ತೆ. ಮತ್ತೆ ನಾವು ಮೊದಲನೇ ಸ್ಥಾನಕ್ಕೆ ಪ್ರಪಂಚದಲ್ಲಿ ಬರ್ತೇವೆ. ಆದ್ರಿಂದ ಈ 2 ಯೋಜನೆ ಬಹುಶಃ ಪಾವಗಡದ ಚಿತ್ರವನ್ನ, ಪಾವಗಡ ಇರ್ತಕ್ಕಂಥ ಸ್ಥಿತಿಗತಿಯನ್ನ ಸಂಪೂರ್ಣವಾಗಿ ಶಾಶ್ವತವಾಗಿ ಬದಲಾವಣೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, ಚುನಾವಣೆಯ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ರು. 5 ಗ್ಯಾರಂಟಿಗಳನ್ನು ನಾವು ಜನಸಮುದಾಯಕ್ಕೆ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದಂತ ಸಂದರ್ಭ. ಇವತ್ತು 2 ವರ್ಷದ ನಂತರ ಆ 5 ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡಿ 1,00,000 ಕೋಟಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಿ ಆ ಬಡವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಅನ್ನಭಾಗ್ಯ ಇರಬಹುದು, ಗೃಹಲಕ್ಷ್ಮಿ ಇರಬಹುದು, ಶಕ್ತಿ ಇರಬಹುದು, ವಿದ್ಯುತ್ ಶಕ್ತಿ ಸರಬರಾಜು ಮಾಡುವಂತ ಕಾರ್ಯಕ್ರಮ ಇರಬಹುದು. ಇವೆಲ್ಲವನ್ನು ಕೂಡ ಸೇರಿ 2 ವರ್ಷದಲ್ಲಿ 1,00,000 ಕೋಟಿಯನ್ನ ಖರ್ಚು ಮಾಡಿ ಜನಸಮುದಾಯಕ್ಕೆ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ, ಸರ್ಕಾರದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗೋಗ್ಬಿಟ್ಟಿದೆ, ಸರ್ಕಾರದಲ್ಲಿ ಹಣ ಇಲ್ಲ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ, ಕರ್ನಾಟಕ ರಾಜ್ಯದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ನಡೀತಾ ಇದೆ. 224 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಾಸಕ ಇರಬಹುದು, ಜನತಾ ದಳದ ಶಾಸಕ ಇರಬಹುದು. ಸಮಗ್ರವಾಗಿ ಇಡೀ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡ್ತಾ ಇದ್ದೇವೆ ಅಭಿವೃದ್ಧಿಗೆ. ಇವತ್ತು ಪಾವಗಡದಲ್ಲಿ ನೋಡಿ, ಇಲ್ಲಿ ಕಲ್ಲುಗಳನ್ನ ನೋಡಿದ್ರೆ, ಅಡಿಗಲ್ಲುಗಳನ್ನ ನೋಡಿದ್ರೆ, ಕಾರಜೋಳ ಅವರು ನಿರ್ಗಮಿಸಿದ್ರು, ಬಹುಶಃ ಅವರು ನೋಡಿದ್ರು, ಗಮನ ಹರಿಸಿದ್ರು ಅಂತ ಅನ್ಕೊಳ್ತೇನೆ ನಾನು. 700 ಕೋಟಿ ರೂಪಾಯಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಇವತ್ತು ಮಾಡಿದ್ದೇವೆ, ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಪ್ರತಿ ತಾಲೂಕಿಗೆ ಹೋಗ್ತಾ ಇದೆ. ನಿಮಗೆ ಕಣ್ಣು ಕಾಣಿಸೋದಿಲ್ವಾ? ನಿಮಗೆ ಅಭಿವೃದ್ಧಿಯ ಕಣ್ಣು ಕಾಣಿಸೋದಿಲ್ವಾ? ನಿಮಗೆ ಕರ್ನಾಟಕದಲ್ಲಿ 4,09,000 ಕೋಟಿ ರೂಪಾಯಿ ಬಜೆಟ್ ಅನ್ನು ಕೊಟ್ಟು ಜನಸಮುದಾಯಕ್ಕೆ ಇವತ್ತು ಹಂಚಿ ಅಭಿವೃದ್ಧಿ ಆಗ್ತಾ ಇರೋದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇವತ್ತು ಕುಡಿಯುವ ನೀರಿನ ಯೋಜನೆ JJM ಅಂತ ಏನು ಕೇಂದ್ರ ಸರ್ಕಾರ ಪ್ರಕಟಣೆ ಮಾಡಿದ್ದಾರೆ. ಸ್ವಾಮಿ, ನೀವು ಹಣ ಕೊಡೋದು ಎಷ್ಟು? ಅದಕ್ಕೆ ನೀವು ಕೊಡೋದು 40%, ಆದ್ರೆ ಸಿದ್ದರಾಮಯ್ಯನವರು ಕೊಡೋದು 60%. 60% ನಾವು ಹಣ ಕೊಡ್ತೀವಿ, ಕಾರ್ಯಕ್ರಮ ಮಾಡ್ತೀವಿ, ಆದ್ರೆ ಅಭಿವೃದ್ಧಿ ಕಾಣೋದಿಲ್ಲ ನಿಮಗೆ ಅಂತ ಹೇಳಿದ್ರೆ ನಿಮ್ ಕಣ್ಣು ಏನಾಗಿದೆ ಅಂತ ಹೇಳಿ ತೋರಿಸ್ಕೊಳ್ಳಿ ಸ್ವಲ್ಪ. ಆದ್ರಿಂದ ವಿರೋಧ ಪಕ್ಷದವರಿಗೆ ಹೇಳೋದಕ್ಕೆ ಬಯಸ್ತೇನೆ, ನಮ್ಮ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ,
ಇಲ್ಲದೆ ಹೋದ್ರೆ ಕರ್ನಾಟಕ 2ನೇ ಸ್ಥಾನ GST ಕಟ್ಟೋದ್ರಲ್ಲಿ ಇಡೀ ದೇಶದಲ್ಲಿ 2ನೇ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. GSTಯನ್ನ 2ನೇ ಸ್ಥಾನಕ್ಕೆ ನಾವು ಬಂದಿದ್ದೇವೆ. ನಮ್ಮ ಡೆವಲಪ್ಮೆಂಟಲ್ ರೇಟ್ನಲ್ಲಿ GDPಯಲ್ಲಿ ನಾವು 3ನೇ ಸ್ಥಾನದಲ್ಲಿ ಇಡೀ ದೇಶದಲ್ಲಿದ್ದೇವೆ. ಅಂದ್ರೆ ಅರ್ಥ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅಲ್ವಾ? ನಿಮಗೇನು ಕಾಣಿಸೋದಿಲ್ವಾ? ಹಾಗಾಗಿ ನಾನು ವಿರೋಧ ಪಕ್ಷದ ಮುಖಂಡರುಗಳಿಗೆ ಹೇಳೋದಕ್ಕೆ ಬಯಸ್ತೇನೆ, ನಾವು ಆರ್ಥಿಕವಾಗಿ ಸದೃಢವಾಗಿದ್ದೇವೆ. ಕರ್ನಾಟಕ ಅಭಿವೃದ್ಧಿಯತ್ತ ದಾಪುಕಾಲ ಹಾಕ್ತಾ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಬ್ಬ ಜಿಲ್ಲೆಯ ಸಚಿವನಾಗಿ ನಾನು ಅಭಿನಂದನೆಯನ್ನು ಹೇಳಲೇಬೇಕು. 2013ರಲ್ಲಿ ಎತ್ತಿನೊಳೆ ಯೋಜನೆಯನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆಯನ್ನ ಕೊಟ್ಟರು. ಆ ಸಂದರ್ಭದಲ್ಲಿ ಸುಮಾರು 13,000 ಕೋಟಿ ರೂಪಾಯಿ ಅಂದಾಜು ಮಾಡಲಾಗಿತ್ತು. ಸಕಲೇಶ್ವರದ ಹತ್ರ ನೀರನ್ನು ಸಂಗ್ರಹಣೆ ಮಾಡಿ ಅದನ್ನ ಹಾಸನ ಜಿಲ್ಲೆಯ ಕೆಲವು ಭಾಗ, ತುಮಕೂರು ಜಿಲ್ಲೆಯ ಕೆಲವು ಭಾಗ, ಬಹಳ ಮುಖ್ಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರು ತಗೊಂಡು ಹೋಗ್ಬೇಕು ಅಂತೇಳಿ 13,500 ಕೋಟಿ ರೂಪಾಯಿ ಅಂದಾಜು ಮಾಡಿದ್ರು. ಸ್ನೇಹಿತರೆ, ಅದು ಅವರ ಕೂಸು, ಸನ್ಮಾನ್ಯ ಸಿದ್ದರಾಮಯ್ಯನವರ ಕೂಸು ಆ ಯೋಜನೆ. ಅದನ್ನ ಇವತ್ತು ಮತ್ತೆ ಅಧಿಕಾರಕ್ಕೆ ಬಂದ ಅವರೇ ಮುಖ್ಯಮಂತ್ರಿಗಳಾದಾಗ ಆ ಯೋಜನೆ ಕಾರ್ಯಗತ ಆಗಬೇಕು ಅಂತೇಳಿ ಇವತ್ತು 23,000 ಕೋಟಿ ಆದರೂ ಕೂಡ ನಾನು ಕೊಡ್ತೇನೆ ಅದಕ್ಕೆ ಹಣ. ತುಮಕೂರು ಜಿಲ್ಲೆಗೆ ಕುಡಿಯೋ ನೀರು ಆಗಬೇಕು, ಕೋಲಾರ ಜಿಲ್ಲೆಗೆ ಕುಡಿಯೋ ನೀರು ಆಗಬೇಕು, ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರು ಆಗಬೇಕು ಅಂತೇಳಿ ಆ ಯೋಜನೆಯನ್ನ 27ರ ಒಳಗೆ ಮುಗಿಸಬೇಕು ಅಂತ ಆದೇಶವನ್ನು ಕೂಡ ಮಾಡಿದ್ದಾರೆ. ನಾನು ತುಮಕೂರಿನವನಾಗಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಧುಗಿರಿ ಮತ್ತು ಕೊರಟಗೆರೆ, ಪಾವಗಡಕ್ಕೂ ಕೂಡ ಆ ಭಾಗದಿಂದ ಸ್ವಲ್ಪ ಭಾಗಕ್ಕೆ ನೀರು ಬರ್ಬೋದು. ಹಾಗಾಗಿ ಕುಡಿಯುವ ನೀರಿನ ಯೋಜನೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಆದ್ಯತೆಯನ್ನ ಕೊಡ್ತಾರೆ ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ಇವತ್ತು ತರೋದಕ್ಕೆ ಬಯಸ್ತೇನೆ. ಅಪ್ಪರ್ ಭದ್ರಾ ಯೋಜನೆ ಬಹಳ ವರ್ಷಗಳಿಂದ ಕುಂಠಿತಾ ಇದೆ. ಶಿರಾಕ್ ನೀರು ಬರ್ಬೇಕು, ಪಾವಗಡಕ್ಕೆ ನೀರು ಬರ್ಬೇಕು, ಕೊರಟಗೆರೆ ಮಧುಗಿರಿಗೂ ಕೂಡ ಒಂದಿಷ್ಟು ನೀರು ಕೆಲವು ಕೆರೆಗಳಿಗೆ ಬರ್ಬೇಕು. ಆದ್ರೆ ಹಣ ಕೊಟ್ಟಿದ್ರ? ಕೇಂದ್ರ ಸರ್ಕಾರ ಹೇಳ್ತು ನಾವೇನ್ ಕೇಳಲಿಲ್ಲ ನಿಮ್ಮನ್ನ, ಕೇಂದ್ರದ ಯೋಜನೆ ಅಂತ ಘೋಷಣೆ ಮಾಡ್ತೀವಿ. ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವರು ಘೋಷಣೆ ಮಾಡಿದ್ರು, ನಾನು 5,300 ಕೋಟಿ ರೂಪಾಯಿ ಹಣ ಕೊಡ್ತೀನಿ ಅಪ್ಪರ್ ಭದ್ರಾಗೆ ಅಂತ ಹೇಳಿ ಅವರೇ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಆದ್ರೆ ಸ್ನೇಹಿತರೆ, ಇಲ್ಲಿಯವರೆಗೆ 1 ರೂಪಾಯಿ ಅದಕ್ಕೆ ಬರಲಿಲ್ಲ, ಅದಕ್ಕೆ ಹಣ ಕೊಡಲಿಲ್ಲ. ರಾಜ್ಯ ಸರ್ಕಾರ ಇರ್ತಕ್ಕಂಥ ಹಣದಲ್ಲಿ ಆ ಯೋಜನೆಯನ್ನ ನಾವು ಸಂಪೂರ್ಣ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದ್ರಿಂದ ಇವತ್ತು ಈ ಯೋಜನೆಗಳು ಕೇಂದ್ರ ಸರ್ಕಾರದ ಸಹಾಯ ಇಲ್ಲದೆ ರಾಜ್ಯ ಸರ್ಕಾರದ ಹಣದಲ್ಲಿ ಮಾಡ್ತಕ್ಕಂಥದ್ದನ್ನ ಇವತ್ತು ತಾವೆಲ್ಲರೂ ಕೂಡ ನೋಡಿದಿರಿ. ಹಾಗಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳು ಬಡವರಿಗೋಸ್ಕರ. ಯಾರು ನಮ್ಮ ವೆಂಕಟೇಶ್ ಅವರು ಹೇಳಿದ್ರು, ಇಲ್ಲಿ ಓದತಕ್ಕಂಥ ಮಕ್ಕಳು ಇಲ್ಲಿಗೆ ಹೆಚ್ಚು ಹಾಸ್ಟೆಲ್ಗಳು ಕೊಡಿ ಅಂತ ಕೇಳಿದ್ರು. ತುಮಕೂರಿನಲ್ಲಿರೋ ಹಾಸ್ಟೆಲ್ನಲ್ಲಿ 30% ರಿಸರ್ವೇಶನ್ ಮಾಡಿಕೊಡಿ ಅಂತ ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ನೀವು ತುಮೂಲ್ ಅಧ್ಯಕ್ಷರಾಗಿದ್ದೀರಾ, ನಿಮ್ಮ ಹತ್ರ ಹಣ ಇದೆ, ಇನ್ನೂ 4 ಹಾಸ್ಟೆಲ್ನ ಪಾವಗಡದಲ್ಲೇ ಕಟ್ಟಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದೆ. ಆದ್ರಿಂದ ಇವತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ನಮ್ಮ ಸರ್ಕಾರ ಕೊಟ್ಟಿದೆ.
ಆರೋಗ್ಯ ಕ್ಷೇತ್ರದಲ್ಲಿ ಆದ್ಯತೆಯನ್ನ ಕೊಟ್ಟಿದೆ. ಕುಡಿಯುವ ನೀರಿಗೆ ಯೋಜನೆಗಳನ್ನು ಮಾಡಿ ಆದ್ಯತೆಯನ್ನ ಕೊಟ್ಟಿದೆ. ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು. ಹಾಗಾಗಿ ಇವತ್ತು ಯಾವ ಯಾವ ಯೋಜನೆಗಳು ರಾಜ್ಯ ಸರ್ಕಾರ ಮಾಡಬೇಕೋ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾವು ಮಾಡ್ತೇವೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಇಷ್ಟು ಮಾತನಾಡಿ ನಾನು ಒಂದು ಮಾತು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತಕ್ಕಂಥದ್ದು, ತುಮಕೂರು ಯಾವ ರೀತಿ ಮೈಸೂರಿನ ಜಿಲ್ಲೆ ಇದೆ, ಮಾದೇವಪ್ಪನವರು ಇಲ್ಲೇ ಇದ್ದಾರೆ, ಮೈಸೂರಿನ ಉಸ್ತುವಾರಿ ಸಚಿವರು. ತುಮಕೂರು ಜಿಲ್ಲೆಯನ್ನು ಕೂಡ ಅದೇ ರೀತಿ ತಾವು ಕಾಣಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಕೇವಲ 70 ಕಿಲೋಮೀಟರ್ ಬೆಂಗಳೂರು ಪಟ್ಟಣಕ್ಕಿದೆ, ಅಭಿವೃದ್ಧಿ ಆಗಬೇಕು. ತುಮಕೂರು ಬೆಂಗಳೂರಿನ ಒಂದು ಭಾಗ ಆಗಬೇಕು. ಇಂಡಸ್ಟ್ರಿಗಳಿಗಾಗಲೇ 18,000 ಎಕರೆ ಭೂಮಿಯಲ್ಲಿ ಅತಿ ದೊಡ್ಡ ಏಷ್ಯಾದಲ್ಲೇ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಅನ್ನ ಮಾಡೋದಕ್ಕೆ ಹೊರಟಿದ್ದೇವೆ ನಾವು ವಸಂತ ನರಸಾಪುರದಲ್ಲಿ. ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಈಗಾಗಲೇ HAL ಬಂದಿದೆ. ಅದೇ ರೀತಿ ಬೇರೆ ಬೇರೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ತುಮಕೂರಿಗೆ ಬರ್ತಕ್ಕಂಥ ಸಾಧ್ಯತೆಗಳಿದಾವೆ. ತಮ್ಮ ಸಹಕಾರ, ತಮ್ಮ ಆಶೀರ್ವಾದ ತುಮಕೂರು ಜಿಲ್ಲೆಯ ಮೇಲೆ ಇರಬೇಕು ಅಂತೇಳಿ ನಾನು ಒಬ್ಬ ಜಿಲ್ಲಾ ಸಚಿವನಾಗಿ ವಿನಂತಿಯನ್ನ ಮಾಡಿಕೊಳ್ಳೋದಕ್ಕೆ ಬಯಸ್ತೇನೆ. ಆದ್ರಿಂದ ಇವತ್ತು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀರಿ. ಪಾವಗಡದಲ್ಲಿ ಇತಿಹಾಸವನ್ನು ತಾವು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ವೆಂಕಟೇಶ್ ಅವರು ಬಹಳ ಒಂದು ಮಾನವೀಯತೆ ದೃಷ್ಟಿಯಿಂದ ಹೇಳಿದ್ರು. ಪಾವಗಡದ ಪ್ರತಿಯೊಬ್ಬ ನಾಗರಿಕ ಸಿದ್ದರಾಮಯ್ಯನವರನ್ನ ನೆನೆಸ್ಕೊಳ್ಬೇಕು, ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಹೇಳಬೇಕು, ನಾವು ಸಿದ್ದರಾಮಯ್ಯನವರು ಕೊಟ್ಟಂತ ನೀರು ಕುಡಿತಾ ಇದ್ದೇವೆ ಅಂತೇಳಿ ಹೇಳಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ನಾನು ಕೂಡ ಅವರ ಮಾತಿಗೆ ಧ್ವನಿಗೂಡಿಸಿ ಇವತ್ತು ತಾವು ನಮ್ಮೂರಿಗೆ ಪಾವಗಡಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದೀರಿ. ತಮಗೆ ಅಭಿಮಾನದಿಂದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪಾವಗಡ. ಬಂಧುಗಳೇ, ಪಾವಗಡದ ಸರ್ವಾಂಗೀಣ